ಸಮಸ್ತ ನಾಡಿನ ಜನತೆಗೆ ಬಾಗಲಗುಂಟೆ ಮಾರಮ್ಮನ ಏನು ಹಬ್ಬದ ಶುಭಾಶಯಗಳು. ಆಂಜನೇಯ ಮತ್ತು ಮಾರಮ್ಮ ಎರಡು ದೇವಸ್ಥಾನಗಳು ಗ್ರಾಮದಲ್ಲಿ ನಮ್ಮ ಜನತೆಯನ್ನು ತಲೆ ಕಾಯ್ತದೆ ಅಂತ ಪ್ರತಿ ವರ್ಷನೂ ನಾವು ಮಾಡ್ತಾ ಇದ್ದೀವಿ. ಸಮಸ್ತ ನಾಡಿನ ಜನತೆಗೆ ಬಾಗಲಗುಂಟೆ ಮಾರಮ್ಮನ ಏನು ಹಬ್ಬದ ಶುಭಾಶಯಗಳು. ಹಾಗೆ ಹಾಸನಾಂಬೆಯು ಇದೇ ದಿನ ಬಂದಿರತಕ್ಕಂಥ ಹಾಸನದ ಹಾಸನಾಂಬೆ ದೇವತೆಗಳು ನಮ್ಮ ಏನು ಒಂದು ಈ ದೇವತೆಗಳ ಆಶೀರ್ವಾದ ಜನತೆ ಮೇಲೆ ಇರಲಿ ಅಂತ ಹೇಳ್ತಾ, ಹಾಗೆ ಪ್ರತಿ ವರ್ಷ ಏನು ಬಾಗಲಗುಂಟೆ ಮಾರಮ್ಮ ಏನು ಹಿಂದಿನ ಒಂದು 100 ವರ್ಷಗಳ ಕಾಲ ನಮ್ಮ ಗ್ರಾಮದಲ್ಲಿ ಬಾಗಲಗುಂಟೆ ಮಾರಮ್ಮನ ಆಚರಣೆ ಮಾಡ್ಕೊಂಡು ಬಂದಿದ್ದಾರೆ. ಅದೇ ತರ ನಮ್ಮ ಏನು ಚನ್ನರಾಯನಪಾಳ್ಯ ಮತ್ತೆ ಮುನಿಶಾಮಪ್ಪ ಬಡಾವಣೆಯಲ್ಲೂ ಪ್ರತಿ ವರ್ಷನೂ ಆಚರಣೆ ಮಾಡ್ತಾ ಇದ್ದೀವಿ. ಅದೇ ತರ ಇಲ್ಲಿ ಏನು ಮುನಿಶಾಮಪ್ಪ ಬಡಾವಣೆಯಲ್ಲಿ ಪ್ರತಿ ಭಕ್ತರು ಮನೆ ಮನೆಗೂ ಆರತಿ, ಇವತ್ತಿನ ದಿವಸ ಏನು ಬೆಲ್ದಾರತಿ ಮಾಡ್ತಾ ಇದ್ದಾರೆ ಆಂಜನೇಯನಿಗೆ, ನಾಳೆ ಬೆಳಿಗ್ಗೆ ಮಾರಮ್ಮನಿಗೆ ತಂತುದಾರತಿ ಮಾಡ್ತಾರೆ. ಅದೇ ತರ ಇಲ್ಲಿನ ಜನಗಳು ಇದು ಬಡಾವಣೆ ಗ್ರಾಮ ಆದ್ರೆ ಒಗ್ಗಟ್ಟಿರ್ತಾರೆ, ಇಲ್ಲಿ ಎಲ್ಲಾ ಜನಾಂಗದವರು ಇರ್ತಾರೆ, ಆದ್ರೂ ಎಲ್ಲರೂ ಸಹಕಾರ ಮಾಡ್ತಾರೆ. ಮಾರಮ್ಮನ ಒಂದು ಜಾತ್ರೆಗೆ ಪ್ರತಿಯೊಂದು ಮನೆಯಲ್ಲಿ ಏನ್ ತೆರಿಗೆ 2,000 3,000 ಕರೆದು ಮನೆಗೆ ಎಲ್ರಿಗೂ ನಮ್ಮನ್ನೆಲ್ಲ ಒಳಗಡೆ ಕರೆದು ಕಾಪಿ ಹಣ್ಣೆಲ್ಲ ಕೊಟ್ಟು ಅಣ್ಣ ಎಷ್ಟು ಕೊಡ್ಬೇಕು 2,000 ಒಬ್ಬನಿಗೆ ನಾವು ಅರ್ಕೆ ತೀರಿಸ್ಲೇಬೇಕು ಅಂತ ಹೇಳಿ ಎಲ್ಲ ಪ್ರತಿಯೊಬ್ಬರು ಈ ದೇವತೆಗೆ ಸಹಕಾರ ಕೊಟ್ಟಿದ್ದಾರೆ. ಹಾಗೆ ಈ ಅಮ್ಮನ ಜಾತ್ರೆ ಯಾಕಂದ್ರೆ ಗ್ರಾಮದಲ್ಲಿ ಏನೇ ಮಕ್ಕಳಿಗೆ ಒಂದು ಕಾಯಿಲೆ ರುಜಿನೆ ಅಥವಾ ಬೇರೆ ಏನಾದ್ರು ಒಂದು ಸಮಸ್ಯೆ ಇದ್ರೆ ಈ ಗ್ರಾಮದಲ್ಲಿ ಆಂಜನೇಯ ಮತ್ತು ಮಾರಮ್ಮ ಎರಡು ದೇವಸ್ಥಾನಗಳು ಗ್ರಾಮದಲ್ಲಿ ನಮ್ಮ ಜನತೆಯನ್ನ ತಲೆ ಕಾಯ್ತದೆ ಅಂತ ಪ್ರತಿ ವರ್ಷನೂ ನಾವು ಮಾಡ್ತಾ ಇದ್ದೀವಿ. ಅದೇ ತರ ನಾವು ಚನ್ನನಾಯಕನಪಾಳ್ಯದಲ್ಲೂ ಮಾರಮ್ಮ ಇರ್ಲಿಲ್ಲ, ಅಲ್ಲೂ ನಾವೇ ನಿಂತ್ಕೊಂಡು ಚನ್ನನಾಯಕನಪಾಳ್ಯದಲ್ಲಿ ದೇವಸ್ಥಾನ ಕರೆದ್ವಿ. ಇಲ್ಲಿ ಮೊದಲು ಚನ್ನನಾಯಕನಪಾಳ್ಯಕ್ಕಿಂತ ಮೊದಲು ಮುನಿಶಾಮಪ್ಪ ಬಡಾವಣೆ ಏನ್ ದೇವಸ್ಥಾನ ಕಟ್ಟಬೇಕಾದ್ರೆ ಅವ್ರ ಸಹಕಾರ, ಅದ ನಂತರ ಚನ್ನನಾಯಕನಪಾಳ್ಯ, ಹಾಗೆ ಈಗ ಮುನಿಶಾಮಪ್ಪ ಬಡಾವಣೆಯ ಎಲ್ಲಾ ಜನತೆಗೂ ನಮ್ಗೆ ಸಹಕಾರ ಕೊಡ್ತಾ ಇದ್ದಾರೆ. ಹಾಗೆ ನಮ್ಮ ಏನು ಶ್ರೀ ವಿನಾಯಕ ಸೇವಾ ಟ್ರಸ್ಟ್ ನಿಂದ ಪ್ರತಿಯೊಬ್ಬರು ಸಹಕಾರ ಮಾಡಿದ್ದಾರೆ. ನಮ್ಮ ಉಮೇಶ್ವರ್ ಸಿಂಗ್, ಉದಯರಾಜ್ ಸಿಂಗ್, ನಂಜಪ್ಪ, ಸೀನಣ್ಣ, ನಟರಾಜು, ಬಿಜಿ ನಾಗರಾಜು, ಹಾಗೆ ನಮ್ಮ ಇವರು ಉಮೇಶ್ವರ್ ಸಿಂಗ್, ಪ್ರತಿಯೊಬ್ಬರು ಇಲ್ಲಿ ನಮ್ಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ. ನೋಡಿ ನಮ್ಮ ಏನು ನಟರಾಜ್ ಅವರು, ನಾಗರಾಜ್ ಅವರು, ನಮ್ಮ ನಂಜಪ್ಪ, ಸೀನಣ್ಣ, ರುದ್ರೇಶ್ ಈಗ ತಾನೇ ನಿನ್ನೆ ಅದಕ್ಕೆ ದೇವರಿಗೆ ಟೈಲ್ಸ್ ಎಲ್ಲ ಕೊಡಿಸಿದ್ದಾರೆ. ಹಾಗೆ ಇವತ್ತು ಛತ್ರಿನೂ ಕೊಟ್ಟಿದ್ದಾರೆ ಬಿಜಿ ನಾಗರಾಜು. ಅವ್ರು ಸಾಕಷ್ಟು ಜನಗಳು ಹೆಲ್ಪ್ ಮಾಡೋದ್ರಿಂದ ನಮ್ಮ ಏನು ಬಾಗಲಗುಂಟೆ ಜಾತ್ರೆ ಒಂದು ಅದ್ದೂರಿ ನಡೀತದೆ. ಅದೇ ತರ ನಮ್ಮ ಏನು ಭಾಗದ ಮಾಜಿ ಸಚಿವರಾದಂತ ಎಸ್.ಸಿ. ಸೋಮಶೇಖರ್ ಅವರ ಆಶೀರ್ವಾದದಿಂದ ಗ್ರಾಮದಲ್ಲಿ ನೀರಿಂದ ಆಗಲಿ, ರಸ್ತೆ ಆಗ್ಲಿ, ಲೈಟ್ ಆಗ್ಲಿ, ಕಾವೇರಿ ನೀರನ್ನು ನಮ್ಗೆ ಒದಗಿಸಿದ್ದಾರೆ. ಅವ್ರಿಗೂ ಈ ಬಾಗಲಗುಂಟೆ ಮಾರಮ್ಮನ ದೇವಿಯ ಒಂದು ಶುಭಾಶಯವನ್ನ ಕೋರ್ತಾ ಇದ್ದೀವಿ. ಹಾಗೆ ನಮ್ಮ ಏನು ಗ್ರಾಮದ ಏನು ಮುಖಂಡರಾದಂತ ರಾಮಚಂದ್ರಪ್ಪನವರು, ಹಾಗೆ ನಮ್ಮ ಏನು ವಾರ್ಡ್ ಅಧ್ಯಕ್ಷರು ಲಿಖಿತ್ ಗೌಡ್ರು, ಮತ್ತೆ ನಮ್ಮ ಈ ಭಾಗದ ಎಲ್ಲಾ ಲೀಡರ್ಗಳು ಪ್ರತಿಯೊಬ್ಬರು ನಮ್ಗೆ ಸಹಕಾರ ಕೊಡ್ತಾರೆ. ಈ ದೇವಸ್ಥಾನ ಕಟ್ಟಬೇಕಾದಾಗ ನಮ್ಮ ನೆಲ್ಕಮ್ಮರ ಬಾಲಕೃಷ್ಣಪ್ಪ ಅವರು ಇಲ್ಲ, ಹಾಗೆ ನಮ್ಮ ಟ್ರಸ್ಟ್ ನ ಒಬ್ರು ವೆಂಕಟೇಶ್ ಗೌಡ್ರು ಇಲ್ಲ, ಮತ್ತೆ ನಮ್ಮ ಇಲ್ಲಿ ಗ್ರಾಮದ ಎಲ್ಲರೂ ಯಾರೇ ಆಗ್ಲಿ ಬಹಳ ಸಹಕಾರ ಕೊಟ್ಟಿದ್ದಾರೆ. ಅವ್ರಿಗೆ ನಮ್ಮ ಟ್ರಸ್ಟ್ ಪರವಾಗಿ, ಗ್ರಾಮದ ಪರವಾಗಿ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನನ್ನ ಎರಡು ಮಾತನ್ನ ದೇವರಿಗೆ ಅರ್ಪಿಸ್ತಾ ಇದ್ದೀನಿ. ಬಾಗಲಗುಂಟೆ ಜಾತ್ರೆ ಮೊದಲನೇ ದಿವಸ ಮತ್ತೆ ಎರಡನೇ ದಿವಸ ಮತ್ತೆ ಮೂರನೇ ದಿವಸ ಏನೆಲ್ಲ ಕಾರ್ಯಕ್ರಮಗಳು ಇರುತ್ತೆ? ಮೊದಲನೇ ದಿವಸ ಇಲ್ಲಿ ಗಣಪತಿ ಇದು ಏನು ಆಂಜನೇಯ ದೇವಸ್ಥಾನಕ್ಕೆ ಬೆಲ್ದಾರತಿ ಮಾಡ್ಕೊಂಡ್ ಬರ್ತಾರೆ. ಪ್ರತಿಯೊಬ್ರು ಒಂದು ತಂಟುದ ಇದು ಮಾಡಿ ಅದಕ್ಕೆ ದೀಪ ಹಚ್ಚಿ ಬೆಲ್ದ ಹಚ್ಚಿ ಇಟ್ಬಿಟ್ಟು ಅದಕ್ಕೆ ಅಕ್ಕಿ ಹಾಕಿ, ವಿಳೆದೆಲೆ ಹಾಕಿ, ಹೂವು ಹಾಕ್ಬಿಟ್ಟು ಅದೊಂಥರ ಚಿಕ್ಕದ ಆರತಿ ಮಾಡ್ಕೊಂಡ್ ಬರ್ತಾರೆ. ಇವತ್ತಿನ ದಿವಸ, ಇವತ್ತೇನು ಸೋಮವಾರ, ಮಂಗಳವಾರ ಇಲ್ಲಿ ಮಾರಮ್ಮನಿಗೆ ಏನು ತಂಟುದ ಆರತಿ ಮಾಡ್ತಾರೆ, ಅದಕ್ಕೆ ಮರಿ ಹೊಡಿತಾರೆ. ಆ ಅಮ್ಮನಿಗೆ ಮೇನ್ ಬಲಿ ರಕ್ತ ಬಲಿ, ಮರಿ, ಕೋಳಿ. ಬೆಳಿಗ್ಗೆ ನಾವು ಎಲ್ಲಾ ಮನೆಗೆ ಹೋದಾಗ ದೊಡ್ಡ ದೊಡ್ಡ ಆರತಿಗಳು ಮಾಡ್ತಾರೆ. ಒಂಬಾಳೆ ಒಂದೊಂದು ಆರತಿ ಪಾಪ 3,000 4,000 ಕಟ್ಟಿ ಅವ್ರೊಂದು ಏನೋ ದೇವ್ರಿಗೆ ಒಂದು ಖುಷಿ. ಯಾವ ಹಬ್ಬ ಮಾಡಿದ್ರು ಇಷ್ಟೊಂದು ಖುಷಿ ಬರಲ್ಲ, ಯಾಕಂದ್ರೆ ಗ್ರಾಮ ದೇವತೆ ಯಾವುದೇ ಊರಲ್ಲಿ ಹೋಗ್ಲಿ ಆ ಗ್ರಾಮಕ್ಕೆ ತಲೆ ಕಾಯುವಂತ ವ್ಯಕ್ತಿ ದೇವತೆ ಅಂದ್ರೆ ಗ್ರಾಮ ದೇವತೆ. ಮೂರನೇ ದಿವಸಕ್ಕೆ ಯಾವುದು
ಎಲ್ಲಾ ದೇವತೆಗಳು ಒಂದು ಹರಕೆ ಏನಿರ್ತದೆ ಮಾರನೇ ದಿವಸ ಬಂದು ಬರ್ದ ಇದ್ದವರು ಇಲ್ಲೇ ಬಂದು ಪೂಜೆ ಮಾಡಿ ಕೋಳಿ ಗಿಳಿ ಕುಯ್ಕೊಂಡು ಹೋಗ್ತಾರೆ. ಇದು ಬಹಳ ಸತ್ಯ. ಹಿಂದೆ ಬಾಗಲಗುಂಟೆಯಲ್ಲಿ ಕಳ್ಳರು ಹೋದಾಗ ಕಳ್ಳರಿಗೆ ಅಲ್ಲಿ ಏನೋ ಚಿನ್ನನ ಉಂಡಿನ ಎತ್ತದಾಗ ಕಣ್ ಕಾಣದ ಬೆಳಕೇರು ಎತ್ತಕ ಅಲ್ಲೇ ಕೂತಿದಂತೆ. ಅದು ದೇವ್ರ ಸತ್ಯ. ಅದನ್ನ ನೋಡಿ ಪ್ರತಿಯೊಬ್ಬರು ಈ ಒಂದು ದೇವತೆಯನ್ನ ಪೂಜೆ ಮಾಡ್ತಾರೆ. ಇಲ್ಲಿ ಸುಮಾರು 38 ತಳಿ ಸೇರ್ತದೆ ಈ ಭಾಗಕ್ಕೆ. ಅಷ್ಟು ಜನ ಮಾಡ್ತಾರೆ ಅದ್ದೂರಿ. ಇವತ್ ನೋಡ್ರಿ ಇಲ್ಲಿ ಹಾಸನಾಂಬ ಹೆಂಗ್ ನಡೀತಾರೆ ಅದೇ ತರ ಇಲ್ಲೂ ನಡೀತಾರೆ. ನಮ್ಗೆ ನೋಡಿ ಇನ್ನೂ ಖುಷಿ. ಇದೇ ಟೈಮಲ್ಲಿ ಹಾಸನಾಂಬ ದೇವಿ ಬಂದಿದೆ. ಅದನ್ನು 30-40 ಸಾವಿರ ಒಂದ್ ದಿನಕ್ಕೆ. ಇಲ್ಲೂ ಅಷ್ಟೇ ನಮ್ಮ ಭಾಗದಲ್ಲಿ ಸುಮಾರು ಒಂದು 50,000 ಜನ ಬಾಗಲಗುಂಟೆ ಜಾತ್ರೆ ದಿನ ನಿನ್ನೆ ಇವತ್ತು ಬಹಳಷ್ಟು ಅದ್ದೂರಿಯ ನಡೀತದೆ. ಆ ದೇವಿ ನಮ್ಮ ಗ್ರಾಮಕ್ಕೆ ಅಥವಾ ಎಲ್ಲ ಈ ಏನು ನಾಡಿನ ಸಮಸ್ತ ಜನಕ್ಕೆ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ, ಹಾಗೆ ನಮ್ಮ ಎಸ್ ಟಿ ಸೋಮಶೇಖರ್ ಇವತ್ತಿನ ದಿವಸ ನಾವು ಆರಾಮಾಗಿ ನೀರು ಕುಡಿತಿದ್ದೀವಿ ಅಂದ್ರೆ ಪಾಪ ನಾವು ಅವ್ರನ್ನ ನೆನ್ಸ್ಕೊಬೇಕು. ಅವ್ರ ಆಶೀರ್ವಾದ ನಮ್ಮ ಮೇಲೆ ಇರ್ಲಿ. ಅವರು ಸಹ ನಾಳೆ ಕಾರ್ಯಕ್ರಮಕ್ಕೆ ಬರಲಿದ್ದಾರೆ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ನಮ್ಮ ವಿನಾಯಕ ಸೇವಾ ಸಮಿತಿ ಕಡೆಯಿಂದ ಗಂಗರಾಜ್ ಅಧ್ಯಕ್ಷತೆಯಲ್ಲಿ ಪ್ರತಿ ವರ್ಷನೂ ಈ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ. ಅದ್ರ ಜನಗಳ ಸಹಕಾರನೂ ಅದೇ ಥರ ಇದೆ. ಮುಂದಾಡುತ್ತದೆ ಗಂಗರಾಜ್ ಮಾಡಿಬಿಟ್ಟು ಎಲ್ಲ ಫಂಕ್ಷನ್ ಮಾಡ್ತೀವಿ. ಪ್ರತಿಯೊಂದು ಫಂಕ್ಷನ್ ಅಷ್ಟೇ ಅವ್ರ ಇದರಲ್ಲೇ ಇದು ಮಾಡೋದು ನಾವು. ಈ ವರ್ಷ ಈ ತಾಯಿಗೆ ಪೂಜೆ ಮಾಡಿಸಿದ್ರೆ ಮಕ್ಕಳಿಗೆ ಯಾವುದೇ ಒಂದು ಕಾಯಿಲೆ ಬರಲ್ಲ ಅಂತಾರೆ. ಒಂದು ಒಳ್ಳೆಯ ಭಗವಂತ ಯಾವುದೋ ಒಂದು ಕಷ್ಟ ಸುಖ ಎಲ್ಲನೂ ಹೊಡ್ಕೊಂಡಿದ್ದೆ ದೇವ್ರನ್ನ ಒಂದು ಮನೆಗೆ ಒಂದು ಒಳಗಾಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ತಾಯಿ ಮಾರಮ್ಮ ಪೂಜಾ ಗಂಗರಾಜನ ಯಾವ ವರ್ಷಲೂ ಸಹ ಅವ್ರ ಮನೆಗೆ ಸಹಿತ ಮಾಡಿ ಎಲ್ಲಾರನ್ನೂ ಒಂದು ಇದು ಮಾಡಿಸಿ ಒಂದು ದೇವ್ರ ಕಾರ್ಯ ನೀಟಾಗಿ ಮಾಡ್ತಾರೆ ಸರ್.